ನೋಡು ಮಾರಿಗುಡಿ, ಇದೇ ಜಾಗ ನೀನು ಸ್ಫೋಟಕವನ್ನ ಇಡಬೇಕಾಗಿರೋದು. ಖಡ್ಕಿ ಮತ್ತು ಮಣಿಕಂಠನ್ ಕರ್ಕೊಂಬಂದು ಈ ಜಾಗನ ತೋರಿಸ್ಬೇಕಾದ್ದು ನಿನ್ನ ಜವಾಬ್ದಾರಿ. ಆಗಲಿ ಶಾಸ್ತ್ರಿಗಳೇ, ನೀವು ಹೇಳಿದ್ಮೇಲೆ ಮುಗೀತು. ಮುಂದಿಂದು ನಾನು ನೋಡ್ಕೋತೀನಿ. ನೋಡು, ಅದೇ ಗೋಡೆ. ಆ ಗೋಡೆಯಿಂದ ಆಚೆ ಇರೋದೇ ಕಲ್ಯಾಣ. ಉತ್ಸವದ ದಿನ ಶ್ರೀಚಕ್ರ ಎತ್ಕೊಂಡು ಆ ಗೋಡೆ ಪಕ್ಕದಲ್ಲೇ ನಾನು ಇಲ್ಲಿಗೆ ಬರ್ತೀನಿ. ನೀನು ನಿನ್ನ ವಾಹನವನ್ನು ಸಿದ್ಧ ಮಾಡಿಕೊಂಡು ನನಗೋಸ್ಕರ ಇಲ್ಲಿ ಕಾಯ್ತಾ ಇರಬೇಕು. ಆಗಲಿ ಶಾಸ್ತ್ರಿಗಳೇ, ಎಲ್ಲ ನೀವು ಹೇಳ್ದಾಗೆ ನಡೆಯುತ್ತೆ. ವಿನಯ ಬೇಡ, ಅದು ನಿನ್ನೊಳಗಿಲ್ಲ ಅಂತ ಗೊತ್ತು. ಅತಿ ವಿನಯಂ ಧೂರ್ತ ಲಕ್ಷಣಂ. ಅರೆ ಹೊರಟ್ಬಿಟ್ರಲ್ಲ, ಬನ್ನಿ ನಾನು ಜೀಪಲ್ಲಿ ಬಿಡ್ತೀನಿ. ಬೇಡ, ನಿನ್ನ ಜೊತೆ ಕೂತ್ಕೊಂಡು ಜೀಪ್ನಲ್ಲಿ ನಾನು ಓಡಾಡಿದ್ರೆ ನೋಡಿದ ಊರು ಜನ ನನ್ನ ಮೇಲೆ ಅನುಮಾನ ಪಡ್ತಾರೆ. ಉತ್ಸವ ದಿನ ಕಳುವಾಗೋ ಶ್ರೀಚಕ್ರಕ್ಕೆ ತಳಕು ಹಾಕೋತಾರೆ. ನನ್ನ ದಾರಿ ನನಗೆ ಸ್ಪಷ್ಟವಾಗಿದೆ. ನಿನ್ನ ದಾರಿ ನೀನು ನೋಡ್ಕೋ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ನಿಮ್ಗಿನ್ನೂ ನನ್ನ ಮೇಲೆ ಸಿಟ್ಟು ಹೋಗಿಲ್ಲ ಅಂತ ಗೊತ್ತು. ಈಗ ನಾವು ಕಿತ್ತಾಡೋದಲ್ಲಿ ಅರ್ಥ ಇಲ್ಲ ಅಂತನೂ ಗೊತ್ತು. ನೀವು ಹಿರಿಯರು, ಕಿರಿಯರು ಮಾಡಿದ ತಪ್ಪನ್ನು ಹೊಟ್ಟೆಗೆ ಹಾಕೋಬೇಕಲ್ವಾ? ಊರೊಳಗೆ ನೀವು ಒಬ್ಬರೇ ಹೋಗೋರಂತೆ. ಕಾಡು ಮುಗಿಯೋವರೆಗೂ ನಾನು ಬಿಡ್ತೀನಿ, ಬನ್ನಿ. ಏನೇ ಇದು ಜಜ್ಜಿ? ಯಾವುದೋ ವಿಗ್ರಹ ಇದ್ದಂಗಿದೆಯಲ್ಲೋ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನ. ಇಲ್ಲೇ ಇಟ್ಬಿಡೋಣ. ಇಲ್ಲಿ ಎಲ್ಲರೂ ಓಡಾಡ್ತಿರ್ತಾರೆ. ಯಾರ್ದಾದ್ರು ಕಣ್ಣಿಗೆ ಬಿದ್ದರೆ ಮತ್ತು ನೂರೇನು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಸುರಕ್ಷಿತವಾಗಿಲ್ಲ. ನೀನು ಕೋಣೆಲಿ ಇಟ್ವಾ. ಅಯ್ಯೋ, ಅದು ಹೆಸರಿಗಷ್ಟೇ ನನ್ನ ಕೋಣೆ. ಅಲ್ಲಿ ಎಲ್ಲರೂ ಬರ್ತಿರ್ತಾರೆ ಕಣೋ, ಅಲ್ಲೂ ಸುರಕ್ಷಿತವಾಗಿರಲ್ಲ. ಸುಂದರಮ್ಮಣ್ಣ ಅಮ್ಮನವ್ರ ಹಿಂದೆ ಇಟ್ಬಿಟ್ರೆ ಸುರಕ್ಷಿತವಾಗಿರ್ತಾಳಲ್ವಾ? ಸರಿ, ಅಲ್ಲೇಡು. ಮೊದಲು ಮನೆಯಿಂದ ಹೊರಡೋಣ. ನಾನೇ ಧೈರ್ಯವಾಗಿದ್ದೀನಿ, ನೀನು ಯಾಕೋ ಹೆದರ್ಕೋತೆ? ನೋಡು, ಕಳ್ಬೇಕುಗಳ ನಾನು ಮನೆ ಮುಂದೆನೆ ಕೂತಿದ್ದೀನಿ. ಅದ್ಯಾವ ಮಾಯದಲ್ಲಿ ನನ್ನ ಕಣ್ ತಪ್ಪಿಸಿ ಒಳಗೆ ಬಂದಿದ್ದೀರೋ? ಲೇ, ಯಾಕ ಬಂದೆ ಮನೆ ಒಳಗಡೆ? ನಾ ಏನು ಬಂದಿಲ್ಲ. ಜಾಜಿನೇ ಬಾ ಅಂತ ಕರ್ಕೊಬಂದ್ಲು. ಬೇಕಿದ್ರೆ ಕೇಳಿ, ಅಲ್ವೇನೆ ಜಾಜಿ? ಹಾ, ತಲೆ ಆಡ್ಸಿದ್ ಸಾಕು. ಇವನನ್ನ ಇನ್ನು ಬೆನ್ನಿಗೆ ಕಟ್ಕೊಂಡು ಓಡಾಡ್ತಿದೀಯನೇ? ಲೋ, ಅವಳನ್ನ ಕರೆದ್ಲು ಅಂತ ನೀ ಸೀದಾ ಮನೆ ಒಳಗಡೆನೆ ಬಂದ್ಬಿಡೋದ? ಯಾಕೋ ಬಂದೆ? ನೋಡ್ದ್ಯಾ, ನಿನ್ನ ಅಜ್ಜಿಗೆ ನನ್ನ ಕಂಡ್ರೆ ಆಗಲ್ಲ. ಬಾಯಿಗೆ ಬಂದಂಗೆ ಬೈತಾರೆ ಅವರು. ಸರಿ ಇಲ್ಲ, ಮೊದಲೇ ಹರಕ್ ಬಾಯಿ ಅವ್ರದ್ದು. ಕೇಳ್ದೆ ನನ್ನ ಮಾತನ್ನ? ಏನಂದೆ? ನಮ್ದು ಹರಕ ಬಾಯೋ? ಕಮಂಡಿ ಪೋಕ್ರಿ ಹುಟ್ಟದೆ. ತಾಳು ತಾಳು, ನಿನಗೆ ಮಾಡ್ತೀನಿ. ಅಯ್ಯೋ ನಿನ್ನ, ಅಯ್ಯೋ ದೇವ್ರೆ,
ದೇವ್ರನ್ನ ಮುಟ್ಟಿ ಮೈಲಿಗೆ ಮಾಡ್ತಿದ್ಯಲ್ಲೋ? ನಾನಿನ್ನು ಮುಟ್ಟ ಇಲ್ಲ. ಏಯ್, ಇದು ಯಾವುದೇ ವಿಗ್ರಹ? ತೆಗೆ ಮೇಲೆ ಮೊದಲು. ಅದು ಇದೆಲ್ಲಿದೋ ಇದು? ಯಾರು ತಂದ್ರು? ನಾನೇ ತಂದಿದ್ದು. ಜಾಜಿ ಕೊಡೋದಕ್ಕೆ ಗೊಂಬೆ ಕೊಟ್ಟಿದ್ದಕ್ಕೆ ಎಲ್ರು ಬೈದ್ರಿ ಅಂತ ಅಮ್ಮನವ್ರ ವಿಗ್ರಹ ಕೊಟ್ರೆ ಯಾರು ಬೈಲ ಅಂತ ತಗೊಬಂದೆ. ಏಯ್, ಇರುನೆ ನೀವು ಮಾಡ್ತೀನಿ. ಏಯ್ ಜಾಜಿ, ವಿಗ್ರಹನ ಮನೇಲಿ ಎಲ್ಲಿಂದ್ರಲ್ಲಿ ಇಡಬಾರ್ದು ಕಣೆ. ಮನೇಲಿರೋ ಒಂದು ವಿಗ್ರಹಕ್ಕೆ ಶ್ರದ್ಧೆ ಸಾಕಾಗ್ತಿಲ್ಲ, ಇನ್ನ ಇದೊಂದು ಬೇರೆ ಇಟ್ಕೊಂಡು ಪೂಜೆ ಪುನಸ್ಕಾರ ಎಲ್ಲಿಂದನೇ ಮಾಡೋದು? ಮೊದಲು ವಿಗ್ರಹ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟುಬಿಡು. ಅಲ್ಲ ಆದ್ರೆ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ಅದನ್ನ ತಗೊಂಡು ಹೋಗುವಾಗ ಬಟ್ಟೆ ಸುತ್ಕೊಂಡು ತಗೊಂಡು ಹೋಗು, ಗೊತ್ತಾಯ್ತಾ? ಸುಂದ್ರಮ್ಮ, ನಮ್ಮ ಮನೆಯಲ್ಲಿ ನಿನ್ನನ್ನು ಜೋಪಾನವಾಗಿ ಇಡೋಣ ಅಂತ ಕರ್ಕೊಂಡು ಬಂದೆ. ಅಜ್ಜಮ್ಮಂಗೆ ನೀನು ಇಲ್ಲಿರೋದು ಇಷ್ಟ ಇಲ್ವಂತೆ. ನಿಲ್ಸೋ. ಶಾಸ್ತ್ರಿ, ಇಲ್ಲಿಂದ ಊರು ಪ್ರಾರಂಭ ಆಗತ್ತೆ. ನೀನು ನಡ್ಕೊಂಡು ಹೋಗ್ಬೋದು. ನಾನು ಹೇಳಿದ್ದೆಲ್ಲ ನೆನಪಿರ್ಲಿ, ಏನು ವ್ಯತ್ಯಾಸ ಆಗಬಾರ್ದು. ಚಿಂತನೆ ಮಾಡಬೇಡ, ಎಲ್ಲ ನೀನು ಹೇಳ್ದಾಗೆ ಆಗತ್ತೆ. ಸರಿ, ಮತ್ತೆ ಸಿಗುವ. ನಡಿಯೋ. ಏನಿದು? ಹಾವು ಮುಂಗುಸಿ ಒಂದಾಗಿದೆಯಲ್ಲ. ಶಾಸ್ತ್ರಿಗಳು ಸಾಹೇಬ್ರು ದೋಸ್ತಿಗಳ? ಹಾಗಿದ್ರೆ ನನ್ನ ಕೈಗೆ ಪಿಸ್ತೂಲ್ ಕೊಟ್ಟು ಶಾಸ್ತ್ರಿಗಳು ಕೊಲ್ಲು ಅಂತ ಹೇಳಿದ ನಾಟಕನ ಸಾಯದ ಕೊರಟು ನನ್ನ ಬಂದು ಉಳಿಸಿದ್ಯಾಕೆ? ಪದೇ ಪದೇ ಬಂದು ಸರಿಯಾಗಿ ಗುರಿ ಇಡು, ಗುರಿ ತಪ್ಪಬಾರ್ದು ಅಂತ ಹೇಳಿದ್ಯಾಕೆ? ಏನೋ ಒಳಸಂಚಿದೆಯಲ್ಲ. ಅದು ತಿಳ್ಕೊಳ್ಳದೆ ಶಾಸ್ತ್ರಿಗಳು ಕೊಂದ್ರೆ ಒಂದೋಗಿ ಇನ್ನೊಂದಾಗುತ್ತೆ. ಸಾಹೇಬ್ರು ಏನು ನಡೆಸ್ತಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳ ಈ ನಾಟಕನೆಲ್ಲ ಮಾಡಿಸ್ತಿದಾರ. ನನ್ನ ಸುಂದರಿ ಸಾವಿಗೆ ಕಾರಣರಾದ ವಿರೂಪಾಕ್ಷ ಶಾಸ್ತ್ರಿಗಳ ಮೇಲೆ ಸೇಡ್ ತೀರ್ಸ್ಕೊಳ್ಳೋದೆ ಬಿಡಲ್ಲ. ಇನ್ಮೇಲೆ ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನಾನೇ ಎಲ್ಲ ಮಾತಾಡ್ತೀನಿ. ಇರೋ, ಅವ್ರು ಒಳ್ಳೆಯವರು, ಅವ್ರಿಗೆ ತೋರ್ಸೋಣ ಬಿಡು. ಬಾ.